ನೀವು ಜಸ್ಟ್ ನೋಡಿ ಎಷ್ಟು ಆಯಿಲ್ ರಿಲೀಸ್ ಆಗುತ್ತೆ. ಅಯ್ಯೋ ಏನೋ ದಪ್ಪ ಕಾಣಿಸ್ತಿದೆ ಅಪ್ಪ, ಪಸ್ ತೆಗ್ದು ಬಿಡೋಣ, ಬ್ಲಡ್ ಈಚೆ ಬಂದ್ಬಿಡ್ಲಿ ಅಂತ ಮಾಡಕ್ ಹೋಗೋದು. ಈ ಹಲೋ, ಮತ್ತೆ ಬಂದಿದ್ದೀನಿ, ಫೈನಲಿ ಬ್ಯಾಕ್ ಆಗ್ತಾ ಇದ್ದೀನಿ. ಸೊ ಇವತ್ತು ಆಲ್ರೆಡಿ ತಮ್ಲೈನ್ ನೋಡಿರ್ತೀರ ನಾನು ಏನ್ ಟಾಪಿಕ್ ಇಟ್ಕೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋಸ್ ಕೂಡ ನಿಮಗೆ ಫಸ್ಟಾಗಿ ಬರುತ್ತೆ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬೇಸಿಕ್ ಸ್ಕಿನ್ ಕೇರ್ ಅಂದರೆ ಏನು, ಅದು ಇಂಪಾರ್ಟೆಂಟ್ ಅಲ್ವಾ, ಇದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತೀನಿ. ಅಂಡ್ ನಾನು ತುಂಬಾ ಡೀಪಾಗಿ ಹೋಗಲ್ಲ, ನಾರ್ಮಲ್ ಮೇನ್ ಪಾಯಿಂಟ್ಸ್ನ ಹೇಳ್ತೇನೆ, ತುಂಬಾ ಈಸಿಯಾಗಿ. ಅಂಡ್ ಆಲ್ಸೋ ಲೋ ಬಜೆಟ್ ಅಂತ ಅನ್ನೋದಕ್ಕಿಂತ ನಿಮ್ಗದು ವರ್ಕ್ ಆಗ್ಬೇಕು, ಆ ರೀತಿ ಟಾಪಿಕ್ ಇಟ್ಕೊಂಡ್ ಬಂದಿರೋದು. ಸ್ಕಿನ್ ಕೇರ್ ಮಾಡ್ಬೇಕಾ ಮಾಡಬಾರ್ದಂತ ನೀವು ಫಸ್ಟ್ ಕೇಳೋದಾದ್ರೆ ಪ್ಲೀಸ್ ನೀವು ಮಾಡಲೇಬೇಕು. ನಾನು ನಿಮಗೆ ನನ್ನ ಬಿಫೋರ್ ಫೋಟೋಸ್ ನೀವು ಬೇರೆ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ. ಅಂಡ್ ಆಲ್ಸೋ ನಾನು ಈ ವಿಡಿಯೋಲು ಕೂಡ ಹಾಕ್ತೀನಿ, ಬಿಫೋರ್ 4-5 years ಬ್ಯಾಕ್ ನನ್ನ ಸ್ಕಿನ್ ಯಾವ ರೀತಿ ಇತ್ತು ಅನ್ನೋದನ್ನ ಕೂಡ. ಅಂಡ್ ನಾವೊಂದು ರೊಟೀನ್ನ ನೀವು ಎಷ್ಟೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಒಂದು 5-6 ಸ್ಟೆಪ್ನ ಯೂಸ್ ಮಾಡಬೇಕು, 5-6 ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಆಗ್ಲೇನೆ ಸ್ಕಿನ್ ನಿಮಗೆ ಚೇಂಜಸ್ ಆಗೋದು, ಅಥವಾ ಹೈ ಬಜೆಟ್ ಅಲ್ಲಿರೋ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಬೇಕು, ಆ ತರ ಅಲ್ಲ. ನೀವು ಯಾವ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಆ ಪ್ರಾಡಕ್ಟ್ ಕ್ವಾಲಿಟಿಯಾಗಿರ್ಬೇಕು. ಅದು 100 ರೂಪಾಯಿದಾಗಿರ್ಬೋದು ಅಥವಾ 1000 ರೂಪಾಯಿದಾಗಿರ್ಬೋದು. ಕ್ವಾಲಿಟಿ ಚೆನ್ನಾಗಿರುವಂತ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ. ಸುಮ್ಮನೆ ಈ ಇನ್ಫ್ಲೂಯೆನ್ಸರ್ ಇದು ಹೇಳಿದ್ರು ಅದ್ ಹೇಳಿದ್ರು ಆ ತರ ಮಾಡಕ್ ಹೋಗ್ಬೇಡಿ, ಓಕೆನಾ. ನಾನು ಯೂಟ್ಯೂಬ್ ಅಲ್ಲಿ ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ಸ್ ನಾನು ಮಾಡಿಲ್ಲ. ಅಂಡ್ ಆಲ್ಸೋ ನಾನು ಯಾವುದೇ ವರ್ಕ್ ತಗೊಂಡ್ರು ಕೂಡ ನಾನು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಸ್ ಅನ್ನೇ ನಾನು ಇವತ್ತಿನವರೆಗೂ ವರ್ಕ್ ಮಾಡಿರೋದು. ಅದ್ರದ್ದು ಜೊತೆ ಮಾತ್ರ ನಾನು ಕೊಲಾಬ್ರೇಟ್ ಮಾಡಿರೋದು, ಬೇರೆ ಯಾವ ಪ್ರಾಡಕ್ಟ್ಸ್ ನಾನು ತಗೊಂಡಿಲ್ಲ. ಎಷ್ಟೋ ಬ್ರ್ಯಾಂಡ್ಸ್ ನಾನು ರಿಜೆಕ್ಟ್ ಮಾಡಿರೋದು ಉಂಟು. ಅಂಡ್ ಪಾಯಿಂಟ್ಗೆ ಬರ್ತೀನಿ. ಸೊ ಇಲ್ಲಿ ನಾನು 3 ಟೈಪ್ಸ್ ಅಲ್ಲಿ ಹೇಳ್ತೀನಿ. ಫಸ್ಟು ದಿನ ಏನ್ ಮಾಡಬೇಕು ಅಂತ, ಅಂಡ್ ವೀಕ್ಲಿ ನೀವ್ ಏನ್ ಚೇಂಜಸ್ ಮಾಡ್ಕೋಬೇಕು ಅಂತ, ಅಂಡ್ ಆಲ್ಸೋ ಮಂತ್ಲಿ ನೀವ್ ಏನ್ ಫಾಲೋ ಮಾಡಬೇಕು ಅಂತ. ಈ 3 ಟೈಪ್ಸ್ಗೆ ನಾನು ಬಂದ್ಬಿಡ್ತೀನಿ. ಅಂಡ್ ನನ್ನ ಮಾತುಗಳನ್ನ ಪ್ರತಿಯೊಂದನ್ನು ಪ್ರಾಪರ್ ಆಗಿ ಕೇಳಿಸ್ಕೊಳ್ಳಿ. ಅಂಡ್ ಏನಾದ್ಮೇಲೆ ಏನ್ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಫಸ್ಟ್ ಫೇಸ್ ವಾಶ್ ಮಾಡಬೇಕು. ನೀವು ಯೂಸ್ ಮಾಡೋ ಫೇಸ್ ವಾಶ್ ಯಾವ ರೀತಿ ಇರಬೇಕು ಅಂದ್ರೆ, ನೀವು ಈ ರೀತಿ ಉಜ್ಜಿದಾಗ ನೊರೆ ಬರಬಾರ್ದು. ಅದ್ರಲ್ಲಿ ನೊರೆ ಬಂದ್ರೆ ಫೇಸ್ ವಾಶ್ ಚೆನ್ನಾಗಿದೆ, ಸೋಪ್ ಹಾಕೊಂಡು ಉಜ್ತೀವಿ, ಫೇಸ್ ವಾಶ್ ಮಾಡ್ತೀವಿ. ಸೋಪ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ನಾನ್ ನೋಡಿರೋ ಪ್ರಕಾರ ಪಿಯರ್ಸ್ ಸೋಪ್ ಬರುತ್ತೆ ಗೊತ್ತಾ, ಅದು ಕೂಡ ನಿಮ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ನಾರ್ಮಲ್ ಆಗಿ ಇದೇ ಸ್ಕಿನ್ ಟೈಪ್ ಅದೇ ಸ್ಕಿನ್ ಟೈಪ್ ಅಂತ ನಾನು ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ. ಇದು ನಾನು ನಾರ್ಮಲ್ ಆಗಿ ಎಲ್ಲಾರ್ಗು ಆಗೋ ತರ ಹೇಳ್ತಾ ಇದ್ದೀನಿ. ಪ್ರಾಡಕ್ಟ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಇಲ್ಲ, ಗೊತ್ತಿರೋದನ್ನ ನಾರ್ಮಲ್ ಆಗಿ ಹೇಳ್ತಾ ಹೋಗ್ತೀನಿ ಅಷ್ಟೇ. ಅಂಡ್ ನಾನು ಯಾವ್ದು ಯೂಸ್ ಮಾಡಿದೀನಿ ಮಾಡ್ತಾ ಇದ್ದೀನಿ ಅದನ್ನ. ಫೇಸ್ ವಾಶ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದು ಉಜ್ಜಿದಾಗ ನೊರೆ ಜಾಸ್ತಿ ಬರಬಾರ್ದು, ಮೈಲ್ಡ್ ಆಗಿರ್ಬೇಕು, ರಫ್ ಆಗಿರ್ಬಾರ್ದು. ಅಂಡ್ ನಿಮ್ ಸ್ಕಿನ್ ಅದು ಡ್ಯಾಮೇಜ್ ಮಾಡೋ ತರ ಇರಬಾರ್ದು. ಅಂಡ್ ನನ್ಗನ್ಸೋ ಪ್ರಕಾರ ಯಾವ್ದು ಅಂತ ಅಂದ್ರೆ, ಲೈಕ್ ಸಿಂಪಲ್ ಫೇಸ್ ವಾಶ್ ಬರುತ್ತೆ, ಡರ್ಮಕೋದು ಫೇಸ್ ವಾಶ್ ಬರುತ್ತೆ, ಅದು ಚೆನ್ನಾಗಿದೆ. ಸಿಂಪಲ್ ಡರ್ಮಕೋ ಇದೆರಡೂ ಕೂಡ ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಮ್ಯಾಚ್ ಆಗುತ್ತೆ. ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಪ್ರಾಡಕ್ಟ್ಸ್ ಲಿಂಕ್ಸ್ ನ ಹಾಕಿರ್ತೀನಿ. ಟೋನರ್ ನೀವ್ ಇದನ್ನ ಯೂಸ್ ಮಾಡ್ಲೂಬಹುದು, ಮಾಡ್ದಲೇನೋ ಇರಬಹುದು, ಫಾಲೋ ಮಾಡೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ನಿಮ್ಗೆ ಯಾವಾಗ್ಲೂ ರೆಕಮೆಂಡ್ ಮಾಡೋದೆ ಟೋನಿ ಮೋಲಿ ಟೋನರ್. ಅದು ಹೇಳ್ತಾರೆ ಕೆಲವರು, ಲೈಕ್ ಏನಂತ, ಆಯಿಲಿ ಸ್ಕಿನ್ಗೆ ವರ್ಕ್ ಆಗುತ್ತೆ, ಡ್ರೈ ಸ್ಕಿನ್ಗೆ ವರ್ಕ್ ಆಗುತ್ತೆ, ಇದಕ್ಕೆ ವರ್ಕ್ ಆಗಲ್ಲ ಅಂತ. ಬಟ್ ನನ್ಗನ್ಸೋದು ಅದು ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ವರ್ಕ್ ಆಗುತ್ತೆ. ಆದ್ರೆ ನೀವು ಕ್ವಾಂಟಿಟಿ ಕಮ್ಮಿ ತಗೋಬೇಕಾ ಜಾಸ್ತಿ ತಗೋಬೇಕಾ ಅನ್ನೋದು ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಇವಾಗ ನಿಮ್ಗೆ ಜಾಸ್ತಿ ಆಯಿಲ್ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ನೀವು ದಿನದಲ್ಲಿ 1 ಬಾರಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. 2 ಟೈಮ್ ಯೂಸ್ ಮಾಡಬೇಡಿ ಟೋನರ್ನ, ಒಂದು ಟೈಮ್ ಯೂಸ್ ಮಾಡಿ ಸಾಕು, ಓಕೆನಾ. ಆ ರೀತಿ ನೀವು ಇದ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಫೇಸ್ ವಾಶ್ ಮಾಡಾದ್ಮೇಲೆ ಸೆಕೆಂಡ್ ಸ್ಟೆಪ್ ಬಂದು ಟೋನರ್. ಒಂದೊಳ್ಳೆ ಟೋನರ್ನ ಯೂಸ್ ಮಾಡಿ. ಆ ಟೋನರ್ ಅಲ್ಲಿ ನನ್ಗಿನ್ನ ಒಂದಂದ್ರೆ ಪ್ಲಮ್ ನಯಾಸಿನಮೈಡ್ ಟೋನರ್ ಅಂತ ಬರುತ್ತೆ, ನಾನು ಪಿಕ್ ಏನಾದ್ರೂ ಇದ್ರೆ ಹಾಕ್ತೀನಿ, ಅದು ಕೂಡ ಚೆನ್ನಾಗಿದೆ.
ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದು ನಿಮ್ಗೆ ಇಲ್ಲೆಲ್ಲಾದ್ರೂ ಪೋರ್ಸ್ ಏನಾದ್ರೂ ಇದ್ರೆ ಅದು ರಿಕವರ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಓಕೆನಾ. ಆಫ್ಟರ್ ದಟ್ ನೀವೇನ್ ಯೂಸ್ ಮಾಡಬೇಕು, ಸಿರಮ್ಸ್ ಬಗ್ಗೆ ಯಾವ್ದ್ರ ಬಗ್ಗೆನೂ ನಾನು ಡಿಸ್ಕಷನ್ ಮಾಡೋದಿಕ್ ಹೋಗಲ್ಲ. ಏನಾದ್ರೂ ಪಿಂಪಲ್ಸ್ ಇದ್ರೆ ಅಥವಾ ಪಿಗ್ಮೆಂಟೇಷನ್ಸ್ ಏನಾದ್ರೂ ಇದ್ರೆ ನೀವು ಸಿರಮ್ಸ್ ನ ಯೂಸ್ ಮಾಡಿ, ನೋ ಇಶ್ಯೂಸ್. ಆಫ್ಟರ್ ಟೋನರ್ ನೀವು ಥರ್ಡ್ ಸ್ಟೆಪ್ ನ ಸಿರಮ್ಸ್ ಗೆ ಇಟ್ಕೋಬಹುದು. ಓಕೆನಾ. ನೈಸಿನಮೈಡ್ ಆಗಿರ್ಬೋದು, ಸ್ಯಾಲಿಸಿಲಿಕ್ ಆಸಿಡ್ ಆಗಿರ್ಬೋದು, ಕೋಜಿಕ್ ಆಸಿಡ್ ಆಗಿರ್ಬೋದು, ಹೈಲುರಾನಿಕ್ ಆಸಿಡ್ ಆಗಿರ್ಬೋದು, ಇದ್ಯಾವುದೇ ರೀತಿ ಸಿರಮ್ಸ್ ನ ನೀವು ಆಫ್ಟರ್ ದಿ ಟೋನರ್ ಯೂಸ್ ಮಾಡಬಹುದು. ಓಕೆನಾ. ಅದು ಒಂದೊಂದು ಡ್ರಾಪ್ ಅಷ್ಟೇ, ಏನೋ ಹಾಕೊಂಡು ಉಜ್ಜೋದು ಈ ರೀತಿ ಎಲ್ಲ ಮಾಡೋ ಹಾಗಿಲ್ಲ. ನೀವು ಎಲ್ಲಾನು ಕೂಡ ಮೈಲ್ಡ್ ಆಗೇನೆ ಫೇಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನೀವು ನಿಮ್ಮ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಅದ್ರ ಮೇಲೆ ನೀವು ಸಿರಮ್ಸ್ ನ ಡಿಸೈಡ್ ಮಾಡ್ಕೊಳ್ಳಿ. ಓಕೆನಾ. ಅದಾದ್ಮೇಲೆ ಮಾಯಿಶ್ಚರೈಸರ್, ಫೋರ್ತ್ ಸ್ಟೆಪ್ ಬಂದು ಮಾಯಿಶ್ಚರೈಸರ್. ಓಕೆನಾ. ಇಫ್ ಇನ್ ಕೇಸ್ ನಿಮ್ಗೆ ಅಂಡರ್ ಐಸ್ ಕ್ರೀಮ್ಸ್ ಏನಾದ್ರೂ ಯೂಸ್ ಮಾಡಬೇಕು ಅಂದ್ರೂ ಕೂಡ ನೀವು ಕ್ರೀಮ್ಸ್ ನ ಯೂಸ್ ಮಾಡಬಹುದು. ಮಾಯಿಶ್ಚರೈಸರ್ ಯಾವ ರೀತಿ ಇರಬೇಕು ಅಂತಂದ್ರೆ 2 ಟೈಪ್ಸ್ ನಾನು ಇಲ್ಲಿ ಹೇಳೋದು. ಆಯಿಲ್ ಸ್ಕಿನ್ ಅವ್ರಿಗೆ ಯಾವ ರೀತಿ ಅಂತಂದ್ರೆ ಆ ಮಾಯಿಶ್ಚರೈಸರ್ ವಾಟರ್ ಬೇಸ್ಡ್ ಆಗಿರ್ಬೇಕು, ಅಂದ್ರೆ ಆದಷ್ಟು ನೀರಂಗಿರ್ಬೇಕು. ಅಂಡ್ ಅದು ನಿಮ್ಗೆ ಯಾವುದೇ ರೀತಿ ಆಯಿಲ್ ನ ರಿಲೀಸ್ ಮಾಡಬಾರ್ದು. ನಿಮ್ಗೆ ನಾರ್ಮಲ್ ಆಗಿ ಆಯಿಲ್ ಇರುತ್ತೆ ಫೇಸ್ ಅಲ್ಲಿ, ಅಂತದ್ರಲ್ಲಿ ನೀವು ಆಯಿಲ್ ರಿಲೀಸ್ ಆಗುವಂತ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಮಾಡುತ್ತೆ. ಅಂಡ್ ಆಲ್ಸೋ ಪಿಂಪಲ್ಸ್ ಗೆ ಅಥವಾ ಈ ಪೋರ್ಸ್ ಎಲ್ಲ ಓಪನ್ ಆಗಿ ಬ್ಲಾಕ್ ಆಗೋದಿಕ್ಕೆ ಅದಕ್ಕೆಲ್ಲ ಅದು ಯೂಸ್ ಆಗ್ಬಿಡುತ್ತೆ. ಸೊ ನೀವು ಆದಷ್ಟು ವಾಟರ್ ಬೇಸ್ಡ್ ಆಗಿ ಇರುವಂತ ಮಾಯಿಶ್ಚರೈಸರ್ ನ ಆಯಿಲ್ ಸ್ಕಿನ್ ಅವ್ರು ಯೂಸ್ ಮಾಡಿ. ಡ್ರೈ ಸ್ಕಿನ್ ಅವ್ರು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅಂದ್ರೆ ಆಯಿಲ್ ರಿಲೀಸ್ ಆಗ್ಬೇಕು, ಲೈಕ್ ಕ್ರೀಮ್ ಆಗಿರುತ್ತೆ. ನೀವು ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅದ್ ಯಾವ ತರ ಥಿಕ್ನೆಸ್ ಆಗಿದೆ, ಆಯಿಲ್ ರಿಲೀಸ್ ಆಗುತ್ತಾ ಆಗಲ್ವಾ ಅನ್ನೋದನ್ನ. ಓಕೆನಾ. ಲೈಕ್ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪಾಂಡ್ಸ್ ವಾಟರ್ ಜೆಲ್ ಬರುತ್ತೆ ಗೊತ್ತಾ, ಅದು ಬಂದು ಆಯಿಲ್ ಬೇಸ್ಗೆ ಯೂಸ್ ಆಗುತ್ತೆ ಆಯಿಲ್ ಸ್ಕಿನ್ ಅವ್ರಿಗೆ. ಓಕೆನಾ. ಅಂಡ್ ಆಲ್ಸೋ ನ್ಯೂಟ್ರಿಜೆನ್ ಅದು ಬರುತ್ತೆ ಗೊತ್ತಾ, ಅದು ಕೂಡ ಆಯಿಲ್ ಸ್ಕಿನ್ಗೆ ಸೂಟ್ ಆಗುತ್ತೆ. ಇನ್ನು ಡ್ರೈ ಸ್ಕಿನ್ ಬರ್ತೀರಾ ಅಂತ ಅಂದ್ರೆ ಲೈಕ್ ನಿವ್ಯಾ ಬರುತ್ತೆ ಗೊತ್ತಾ, ಅದು ನಿಮ್ ಡ್ರೈ ಸ್ಕಿನ್ಗೆ ಸೆಟ್ ಆಗುತ್ತೆ ಬಿಕಾಸ್ ಅದು ಆಯಿಲ್ ಪ್ರೊಡಕ್ಷನ್ ಆಗುತ್ತೆ. ಅಂಡ್ ಆಲ್ಸೋ ಎಮೋಲಿನ್ ಆದಷ್ಟು ಕೂಡ ಡ್ರೈ ಸ್ಕಿನ್ ಅವರೇ ಯೂಸ್ ಮಾಡೋದು. ಸೊ ಎಮೋಲಿನ್ ಕೂಡ ನಿಮ್ಗೆ ಡ್ರೈ ಸ್ಕಿನ್ ಅವ್ರಿಗೆ ಸೆಟ್ ಆಗುತ್ತೆ. ಸೊ ಆ ಪ್ರಾಡಕ್ಟ್ಸ್ ಹೇಗೆ ಅಂತಂದ್ರೆ ಆಯಿಲ್ ರಿಲೀಸ್ ಆಗ್ಬೇಕು, ಆ ತರ ಇದ್ರೆ ಮಾತ್ರ ಅದು ನಿಮ್ಗೆ ವರ್ಕ್ ಆಗೋದು, ಇಲ್ಲ ಅಂತಂದ್ರೆ ಅದು ವರ್ಕ್ ಆಗಲ್ಲ. ಓಕೆನಾ. ದೆನ್ ಮಾಯಿಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಯಾವ ರೀತಿ ಅಂತ ಅಂದ್ರೆ ನೀವು ಮಾಯಿಶ್ಚರೈಸರ್ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಸನ್ಸ್ಕ್ರೀನ್ ಅಲ್ಲಿ ಅಲ್ಲೇ ಕೊಟ್ಟಿರ್ತಾರೆ ವಿತ್ 1% ಹೈಲುರಾನಿಕ್ ಆಸಿಡ್. ಹೈಲುರಾನಿಕ್ ಆಸಿಡ್ ಇದೆ ಅಂತಂದ್ರೆ ನೀವು ಮಾಯಿಶ್ಚರೈಸರ್ ನ ಸ್ಕಿಪ್ ಮಾಡಿದ್ರು ಕೂಡ ನಡೆದೋಗ್ಬಿಡುತ್ತೆ ಸನ್ಸ್ಕ್ರೀನ್ ಅಲ್ಲಿ. ಕೆಲವೊಂದು ಸನ್ಸ್ಕ್ರೀನ್ ತುಂಬಾ ಹೈಡ್ರೇಟಿಂಗ್ ಆಗಿರುತ್ತೆ, ಸೊ ನಿಮ್ಗೆ ಮಾಯಿಶ್ಚರೈಸರ್ ಯೂಸ್ ಮಾಡೋ ಅವಶ್ಯಕತೆನೇ ಇರಲ್ಲ, ಆ ರೀತಿ ಬರುತ್ತೆ. ಡರ್ಮಕೋದಲ್ಲಿ ಹೈಲುರಾನಿಕ್ ಆಸಿಡ್ ಇರುತ್ತೆ. ಅಂಡ್ ಆಲ್ಸೋ ಡಾಕ್ಟರ್ ಶೇಡ್ಸ್ ಬರುತ್ತೆ ಗೊತ್ತಾ, ಅದ್ರಲ್ಲೂ ಕೂಡ ಹೈಲುರಾನಿಕ್ ಆಸಿಡ್ ಇರುತ್ತೆ. ನಾನು ಯೂಸ್ ಮಾಡಿರೋ ಅಂತದ್ದು ಹೇಳ್ಬೇಕು ಅಂತಂದ್ರೆ ಡರ್ಮಕೋ ಚೆನ್ನಾಗಿದೆ, ಮತ್ತೆ ಡಾಕ್ಟರ್ ಶೇಡ್ಸ್ ಚೆನ್ನಾಗಿದೆ, ಮತ್ತೆ ಡಿಕನ್ಸ್ಟ್ರಕ್ಟ್ ಬರುತ್ತೆ ಗೊತ್ತಾ, ಅದ್ರದ್ದು ಕೂಡ ಚೆನ್ನಾಗಿದೆ. ಅಂಡ್ ಆಲ್ಸೋ ಇದು ವಿಶ್ಕೇರ್ದು ನಯಾಸಿನಮೈಡ್ ಇರುತ್ತೆ, ಅದ್ರಲ್ಲೂ ಕೂಡ ಡಿವೈಡ್ ಇರ್ತವೆ ಬೇರೆ ಬೇರೆ ಇದ್ರದ್ದು. ನಿಮ್ಗೆ ಬ್ಲೂ ಕಲರ್ದು ಬಾಟಲ್ ಬರುತ್ತೆ ವಿಶ್ಕೇರ್ದು, ಅದು ಕೂಡ ಸಖತ್ತಾಗಿದೆ. ದೆನ್ ನಾನು ನ್ಯೂಟ್ರಿಜೆನ್ ಯೂಸ್ ಮಾಡಿದ್ದೀನಿ, ಬಟ್ ಅದು ತುಂಬಾನೇ ಏನು ವೈಟ್ ಕಾಸ್ಟ್ ಬೀಳುತ್ತೆ, ಸೊ ನಾನು ಅದನ್ನ ರೆಕಮೆಂಡ್ ಮಾಡೋದಿಕ್ ಹೋಗಲ್ಲ. ಅದ್ ಬಿಟ್ರೆ ನಿಮ್ಗೆ ಆಕ್ವಾಲಾಜಿಕಾ ಸೂಪರ್ ಅಂದ್ರೆ ಸೂಪರ್, ಪಪಾಯ ಫ್ಲೇವರ್ದು ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿ ವರ್ಕ್ ಆಗುತ್ತೆ, ಅದನ್ನ ಯೂಸ್ ಮಾಡಿ. ಸೊ ನೀವು ಇದಿಷ್ಟನ್ನು ಕೂಡ ನೀವು ಒಂದು 5 ಪ್ರಾಡಕ್ಟ್ಸ್ ಹೇಳಿದೀನಿ, ನೀವು ಇದಿಷ್ಟನ್ನು ಕೂಡ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು. ವಿಶ್ ಕೇರ್ ಅಲ್ಲಿ ಏನ್ ಬರುತ್ತೆ ಅದು ಆಯಿಲ್ ಸ್ಕಿನ್ಗೆ ಜಾಸ್ತಿ ಚೆನ್ನಾಗಿರುತ್ತೆ, ಅದು ನಾನು ನಿಮ್ಗೆ ಹೇಳಬಲ್ಲೆ. ದೆನ್ ಲಿಪ್ ನ ಕೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಲಿಪ್ ಬಾಮ್ ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಫೇಸ್ ಮಾತ್ರ ಚೆನ್ನಾಗಿ ಇಟ್ಕೊಂಡು ಲಿಪ್ ಬಗ್ಗೆ ಕೇರೆ ಮಾಡಿಲ್ಲ ಅಂತಂದ್ರೆ ಹೇಗ್ ನಡೆಯುತ್ತೆ ಅಲ್ವಾ. ಸೊ ಒಳ್ಳೆ ಲಿಪ್ ಬಾಮ್ ನ ಯೂಸ್ ಮಾಡಿ, ಇದು ನಿಮ್ಮ ಎವ್ರಿ ಡೇ ರೊಟೀನ್ ಅಲ್ಲಿ ಇರಬೇಕು. 5 ಸ್ಟೆಪ್ ಅಷ್ಟೇ. ಫೇಸ್ ವಾಶ್, ಟೋನರ್, ದೆನ್ ನೀವು ಸಿರಮ್ ಬೇಕು ಅಂತಂದ್ರೆ ಸಿರಮ್ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಇಲ್ಲ, ಅದ್ ನಿಮಗ್ ಬಿಟ್ಟಿದ್ದು. ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಬಾಮ್. ಓಕೆನಾ. ಲಿಪ್ ಬಾಮ್ ನ ಬಿಟ್ಬಿಟ್ರೆ 5 ಇರುತ್ತೆ, ಲಿಪ್ ಬಾಮ್ ನು ಸೇರಿಸ್ಕೊಂಡ್ರೆ ನಿಮ್ಗೆ 6 ಆಗುತ್ತೆ.
ಓಕೆನಾ. ಈ ಒಂದು 5 ಸ್ಟೆಪ್ಸ್ನ ತುಂಬಾನೇ ಏನು ಫಾಲೋ ಮಾಡ್ತಾ ಬನ್ನಿ. ಅಂಡ್ 1 ವಾರ ಫಾಲೋ ಮಾಡಿದ್ದೀನಿ, ಏನು ರಿಸಲ್ಟ್ ಸಿಕ್ಕಿಲ್ಲ. 1 ತಿಂಗಳು ಫಾಲೋ ಮಾಡಿದ್ದೀನಿ, ಏನು ರಿಸಲ್ಟ್ ಸಿಕ್ಕಿಲ್ಲ. ನನ್ನ ಫೇಸ್ನ ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಮೋರ್ ದ್ಯಾನ್ 1 ಇಯರ್ ಸ್ಟ್ರಗಲ್ ಮಾಡಿದ್ದೀನಿ, ಮೋರ್ ದ್ಯಾನ್ 1 ಇಯರ್. ಅಂಡ್ ಹೆಣ್ಮಕ್ಳಿಗೆ ಕೆಲವೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇವೆಲ್ಲ ಇರ್ತವೆ, ಪಿಂಪಲ್ಸ್ಗಳು ಬರುತ್ತೆ ಹೋಗುತ್ತೆ, ಅದು ಸಹಜ. ಯಾಕೆಂದ್ರೆ ನೋಡಿ, ನನಗೂ ಬಂದಿದೆ. ನನಗೆ ಪಿಂಪಲ್ಸ್ ಬಂದೇ ಇಲ್ಲ, ಬರೋದೇ ಇಲ್ಲ ಅಂತ ನಾನು ಹೇಳಲ್ಲ. ಆ ಒಂದು ಟೈಮ್ ಪೀರಿಯಡ್ಗೆ ಬರುತ್ತೆ ಹೋಗ್ತವೆ. ಅದನ್ನ ಇಟ್ಕೊಂಡು ನಾವ್ ಹಿಂಗ್ ಒತ್ತಿ ಅದನ್ನ ಮಾರ್ಕ್ ಮಾಡ್ಕೊಳ್ಳೋ ತರ ಮಾಡೋದು ಅಥವಾ ಪಸ್ ತೆಗಿಯೋದು, ಈ ರೀತಿ ಎಲ್ಲ ಮಾಡ್ದಾಗ್ಲೇ ಅಲ್ಲಿ ನಮ್ಗೆ ಕಲೆ ಉಳಿಯೋದು. ಈ ರೀತಿ ಯಾರೂ ಮಾಡೋದಿಕ್ ಹೋಗ್ಬೇಡಿ. ಪಿಂಪಲ್ ಬತ್ತಾ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು, ಆ ಕ್ರೀಮ್ ನ ಯೂಸ್ ಮಾಡಿ ಬಿಟ್ಬಿಡಿ. ಹಾಕೊಂಡು ಉಜ್ಜೋದು ಆ ರೀತಿ ಮಾಡಕ್ಕೆ ಹೋಗ್ಬೇಡಿ. ಏನೋ ಈ 5 ಸ್ಟೆಪ್ ಏನಿದೆ ಅದನ್ನ ನೀವು ಎವ್ರಿ ಡೇ ಮಾಡ್ಬೇಕು. ಅಂಡ್ ಆಲ್ಸೋ ನೀವು ಆದಷ್ಟು ಕೂಡ ದಿನದಲ್ಲಿ 2 ಸಲ ಫೇಸ್ ವಾಶ್ ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, 2 ಸಲ ರೊಟೀನ್ ನ ಬೆಳೆಸ್ಕೊಳ್ಳಿ. ಅಂಡ್ ಇದಿಷ್ಟನ್ನು ನೈಟು ಮಾಡಿ ಅಂತ ನಾನು ಹೇಳಲ್ಲ. ನೈಟ್ ನೀವು ಮಲ್ಗುವಾಗ ಒಂದೊಳ್ಳೆ ಮಾಯಶ್ಚರೈಸರ್ ನ ಯೂಸ್ ಮಾಡ್ಕೊಂಡು ಮಲ್ಕೊಡಿ. ಅಥವಾ ಅದೇ ನಾ ಹೇಳಿದ್ನಲ್ಲ, ಸಿರಮ್ಸ್ ಏನೇ ಇದ್ರೂ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಸ್ಕಿನ್ ರಿಕ್ವೈರ್ಮೆಂಟ್ ಮೇಲೆ ಸಿರಮ್ ಮ್ಯಾಟರ್ ಆಗಿರುತ್ತೆ. ಓಕೆನಾ. ದೆನ್ ನೀವು ವಾರಕ್ಕೆ ಏನ್ ಮಾಡ್ಬೇಕು, ವಾರದಲ್ಲಿ ನೀವು ಏನೇನ್ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ರೆ, ವಾರದಲ್ಲಿ 1 ಸಲ ಮಾಸ್ಕ್ ನ ಯೂಸ್ ಮಾಡಿ. ಫೇಸ್ ಮಾಸ್ಕ್ ಗಳು ಬರುತ್ತೆ. ಅಂಡ್ ಆಲ್ಸೋ ಮನೇಲೆ ಒಂದಷ್ಟು ಸ್ಕ್ರಬ್ಗಳನ್ನ ಯೂಸ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ವೀಕ್ಲಿ ಅದನ್ನ ಫಾಲೋ ಮಾಡಿ. ಸಂಡೇಸ್ ಫ್ರೀ ಇರ್ತೀರಾ ಆದಷ್ಟು ಎಲ್ಲಾರು ಕೂಡ. ನಿಮ್ಗೆ ಯಾವಾಗ ವೀಕೆಂಡ್ ಇರುತ್ತೆ, ಲೈಕ್ ನಿಮ್ಗೆ ಯಾವಾಗ ವೀಕ್ ಆಫ್ ಇರುತ್ತೆ, ಅವತ್ತೊಂದಿನ ಸ್ಕಿನ್ ಕೇರ್ ಮಾಡೋದಕ್ಕೆ ಅಂತಾನೆ ಇಟ್ಕೊಳ್ಳಿ. ಗಾರ್ನಿಯರ್ದು ಚೆನ್ನಾಗಿದೆ ಅಂಡ್ ಆಲ್ಸೋ ಟೋನಿ ಮೋಲಿದು ಚೆನ್ನಾಗಿದೆ. ಐ ಥಿಂಕ್ ಟೋನಿ ಮೋಲಿದು ಒಂದು 99 ರುಪೀಸ್ 100 ರುಪೀಸ್ ಇರ್ಬೋದು. ಅದಂತೂ ಸಖತ್ತಾಗಿದೆ ಟೋನಿ ಮೋಲಿದು. ಗಾರ್ನಿಯರ್ದು ನಿಮ್ಗೆ ಇನ್ನ ಕಮ್ಮಿಗೆ ಸಿಗುತ್ತೆ. ಐ ಥಿಂಕ್ ನೀವು ಬೇಸಿಕ್ ಇದರಿಂದ ಸ್ಟಾರ್ಟ್ ಮಾಡ್ಬೋದು. ನೀವು ಐ ಬಜೆಟ್ ಬೇಕು ಅಂತಂದ್ರೆ ನೀವು ಐ ಬಜೆಟ್ಗೆ ಹೋಗ್ಬೋದು. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು. ಇದನ್ನ ನೀವು ವೀಕ್ಲಿ ಬೇಸಿಸ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಮಂತ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಈ ಫೇಶಿಯಲ್ ಮಾಡಿಸ್ಕೊಳ್ಳಿ, ಡಿಟ್ಯಾನ್ ಮಾಡಿಸ್ಕೊಳ್ಳಿ, ಬ್ಲೀಚ್ ಮಾಡಿಸ್ಕೊಳ್ಳಿ, ಇದು ಯಾವುದನ್ನು ಕೂಡ ನಾನು ನಿಮ್ಗೆ ರೆಕಮೆಂಡ್ ಮಾಡಲ್ಲ. ಬಟ್ ಮಾಡೋರು ಮಾಡಿಸ್ಕೋತಾರೆ. ಮಂತ್ಲಿ ಅಂದ್ರೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ನಾವು ತಿಂಗಳಿಗೊಂದ್ಸಲ ಪಾರ್ಲರ್ಗೆ ಹೋಗ್ಲೇಬೇಕು, ಮಾಡಿಸ್ಕೊಳ್ಳೇಬೇಕು ಅಂತ. ನಾನು ಅದನ್ನ ಅಷ್ಟು ಪ್ರಿಫರ್ ಮಾಡೋದಿಕ್ ಹೋಗಲ್ಲ. ಬಟ್ ನೀವು ಮನೇಲೇನೆ ಕಡಲೆ ಹಿಟ್ಟು ಬರುತ್ತೆ ಅಲ್ವಾ, ಅದರಲ್ಲಿ ಮೈಲ್ಡ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ, ಸಕ್ಕರೆ ಹಾಕ್ಬಿಟ್ಟು. ಅಂಡ್ ಕೆಲವರು ಟೂತ್ ಪೇಸ್ಟ್ ಹಾಕ್ಬಿಟ್ಟು ಉಜ್ಜೋದು ಇದೆಲ್ಲ ಮಾಡ್ತಾರೆ. ನಾನು ಅದ್ಯಾವುದನ್ನು ಕೂಡ ನಿಮ್ಗೆ ರೆಕಮೆಂಡ್ ಮಾಡೋದಿಕ್ ಹೋಗಲ್ಲ. ಟು ಬಿ ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾನು ಅದ್ಯಾವುದನ್ನು ರೆಕಮೆಂಡ್ ಮಾಡಕ್ ಹೋಗಲ್ಲ. ನಾನು ಆದಷ್ಟು ಅರಶಿನ, ಆಗ್ಲೇ ಹೇಳಿದ್ನಲ್ಲ ಕಡಲೆ ಹಿಟ್ಟು, ಇದು ಚೆನ್ನಾಗಿ ವರ್ಕ್ ಆಗುತ್ತೆ ನನ್ಗನ್ಸಿರೋ ಹಾಗೆ. ಚೆನ್ನಾಗಿರುತ್ತೆ. ನೀವು ಅದನ್ನ ಮೈಲ್ಡ್ ಆಗಿ ತಗೊಂಡು ಯೂಸ್ ಮಾಡ್ಕೋಬೇಕು. ಜಾಸ್ತಿ ಥಿಕ್ನೆಸ್ ಅಲ್ಲಿ ಇಟ್ಕೊಂಡು ಇದ್ ಮಾಡಬಾರ್ದು. ಅಂಡ್ ಇನ್ನೊಂದೇನು ಅಂತಂದ್ರೆ, ರೈಸ್ ನ 1-2-3 ದಿನ ಹಾಗೆ ನಾವು ಅಕ್ಕಿ ತೊಳಿತೀವಲ್ವಾ, ಅಕ್ಕಿ ತೊಳೆಯೋ ನೀರ್ ಬರುತ್ತೆ ಗೊತ್ತಾ, ಅದನ್ನ ನಾವು ವೇಸ್ಟ್ ಮಾಡ್ತೀವಿ. ಒಂದ್ಸಲ ತೊಳೆದಿರೋ ಅಕ್ಕಿ ನೀರ್ನ ಚೆಲ್ಬಿಡಿ. ಓಕೆನಾ. ಮತ್ತೆ ಅದೇ ಅಕ್ಕಿನ ಇನ್ನೊಂದ್ಸಲ ವಾಶ್ ಮಾಡ್ತೀರಾ ಗೊತ್ತಾ, ಆ ಒಂದು ವಾಟರ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಅದು ತುಂಬಾ ಸ್ಮೆಲ್ ಬರುತ್ತೆ ನೀವು ಫ್ರಿಜ್ ಅಲ್ಲಿ ಇಟ್ಟಿಲ್ಲ ಅಂತಂದ್ರೆ. 1-2-3 ದಿನ ಅದನ್ನ ಹಾಗೇನೆ ಇಟ್ಬಿಟ್ಟು ಆಮೇಲೆ ಅದನ್ನ ಸ್ಪ್ರೇ ಮಾಡ್ಕೊಳ್ಳೋದಿಕ್ ಸ್ಟಾರ್ಟ್ ಮಾಡಿ. ಎವ್ರಿ ಡೇ ಮಾರ್ನಿಂಗ್ ನೀವು ಎದ್ದ ಮೇಲೆ ಅದನ್ನ ನೀವು ಮಾಡ್ಕೊಳ್ಳಿ. ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಿಕಾಸ್ ನಾನು ಆ ಕೆಲಸ ಮಾಡಿದೀನಿ. ನನ್ನ ಸ್ಕಿನ್ ಡ್ಯಾಮೇಜ್ ಆಗಿದ್ದಾಗ ನಾನು ಅದನ್ನ ಮಾಡಿದೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ. ಅಂಡ್ ಐ ಥಿಂಕ್ ನಾನು ಎಲ್ಲಾನು ಹೇಳಿದೀನಿ ಅಂತ ಅನ್ಕೋತೀನಿ. ನಾನು ಇಲ್ಲಿ ಯಾವುದೇ ಬ್ರ್ಯಾಂಡ್ ನ ಕೂಡ ನಿಮ್ಗೆ ಇದನ್ನೇ ಯೂಸ್ ಮಾಡಿ, ಈ ಸ್ಕಿನ್ನು ಇದನ್ನೇ ಯೂಸ್ ಮಾಡಿ ಅಂತ ತುಂಬಾ ಇನ್ಡೆಪ್ತ್ ಆಗಿ ಹೇಳಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಬೇಸಿಕ್ ಆಗಿ ಏನೇನ್ ಬೇಕೋ ಅದನ್ನ ನಾನು ಹೇಳಿದೀನಿ. ಅಂಡ್ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಆದಷ್ಟು ನಾನು ಹೇಳಿರೋ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಂಡ್ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಕೆಲವರು ನನಗೆ ಕಮೆಂಟ್ ಮಾಡಿದ್ರಿ ಡ್ರೈ ಸ್ಕಿನ್ ಬಗ್ಗೆ ಹೇಳಿ. ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರಿ ನನ್ಗೆ ಯಾವ ಸ್ಕಿನ್ ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ. ಸ್ಕಿನ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂತಾರೆ. ನೀವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನೀವು ಫೇಸ್ ವಾಶ್ ಮಾಡ್ತೀರಾ ಅಲ್ವಾ, ಫೇಸ್ ವಾಶ್ ಮಾಡಿದ್ಮೇಲೆ 5 ನಿಮಿಷ ಬಿಟ್ಬಿಡಿ. ಆ 5 ನಿಮಿಷದಲ್ಲಿ ನಿಮ್ ಸ್ಕಿನ್ ಬರ್ನ್ ಆಗ್ತಿದ್ಯಾ, ಲೈಕ್ ಡ್ರೈ ಆಗ್ತಿದ್ಯಾ, ಅದು ನಿಮ್ಗೆ ಡ್ರೈ ಸ್ಕಿನ್ ಅಂತ ಆಗಿರುತ್ತೆ. ಆಯಿಲ್ ರಿಲೀಸ್ ಆಗ್ತಿದ್ರೆ ಅದು ನಿಮ್ಗೆ ಆಯಿಲ್ ಸ್ಕಿನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲ ನಮ್ಗೆ ಎರಡೂ ತರ ಫೀಲ್ ಆಗ್ತಿದೆ ಅಂತ ಅಂದ್ರೆ ಅದನ್ನ ನಾವು ಕಾಂಬಿನೇಷನ್ ಸ್ಕಿನ್ ಅಂತ
ಆ ಒಂದು ಲಿಸ್ಟಿಗೆ ಹಾಕ್ತೀವಿ. ಓಕೆನಾ. ಆದಷ್ಟು ಎಷ್ಟೋ ಜನಕ್ಕೆ ಆಯಿಲ್ ರಿಲೀಸ್ ಆಗೋದು ಈ ಕೆನ್ನೆ ಹತ್ರ ಮತ್ತೆ ಹಣೆ ಹತ್ರ. ನನ್ಗೆ ಕಾಂಬಿನೇಷನ್ ಸ್ಕಿನ್ ಅಂತ ನಾನು ಹೇಳಿದ್ರು ಕೂಡ ನನ್ಗೆ ಯಾವ ರೀತಿ ಅಂತಂದ್ರೆ ಫೇಸ್ ವಾಶ್ ಮಾಡಿ ಏನೂ ಯೂಸ್ ಮಾಡ್ದೆಲ್ಲ 5 ನಿಮಿಷ ಬಿಟ್ಬಿಟ್ರೆ ಎಲ್ಲ ಉರಿ ಹತ್ಕೊಂಡ್ಬಿಡುತ್ತೆ. ಓಕೆನಾ. ಅದಾದ್ಮೇಲೆ ನಾನು ಕರೆಕ್ಟಾಗಿ ಪ್ರಾಪರಾಗಿ ಸ್ಕಿನ್ ಕೇರ್ ಮಾಡಿದ ಮೇಲೆ ನನಗೆ ಆಯಿಲ್ ರಿಲೀಸ್ ಆಗುತ್ತೆ. ನೀವು ನೋಡ್ತಿರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಐ ಥಿಂಕ್ ಕ್ಲಿಯರ್ ಆಗಿ ನನಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಆಯಿಲ್ ರಿಲೀಸ್ ಆಗುತ್ತೆ ಅಂದ್ರೆ ನೀವು ಜಸ್ಟ್ ನೋಡಿ, ನಿಮಗೆ ಕಾಣಿಸುತ್ತೆ ಅನ್ಕೋತಾ ಇದ್ದೀನಿ. ಸೊ ನಾನು ಎಲ್ಲಾ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ನನಗೆ ಆಯಿಲ್ ರಿಲೀಸ್ ಆಗುತ್ತೆ. ನಾನು ಅಷ್ಟು ಇನ್ಡೆಪ್ತ್ ಆಗಿ ಹಿಂಗ ಆಗ್ತಿದ್ಯಲ್ಲ, ಯಾವ್ಯಾವ ಪ್ರಾಡಕ್ಟ್ನ ಎಷ್ಟೆಷ್ಟು ಯೂಸ್ ಮಾಡಬೇಕು ಅಷ್ಟನ್ನೇ ಯೂಸ್ ಮಾಡ್ತೀನಿ, ನಾರ್ಮಲ್ ಆಗಿ ಬಿಟ್ಬಿಡ್ತೀನಿ ಅಷ್ಟೇ. ಅಂಡ್ ನೀವು ಏನ್ ಯೂಸ್ ಮಾಡ್ತಿರೋ ಇಲ್ವೋ ಸನ್ಸ್ಕ್ರೀನ್ ನ ಯೂಸ್ ಮಾಡೋದನ್ನ ಪ್ಲೀಸ್ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ, ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಅದನ್ನ ಎಲ್ಲಾರು ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಮನೇಲಿ ಇದ್ರು, ಮನೆಯಿಂದ ಈಚೆ ಇದ್ರು ಅಷ್ಟೇ. ಪ್ಲೀಸ್ ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ಓಕೆನಾ. ನೀವು ಮಾಯಶ್ಚರೈಸರ್ ಯೂಸ್ ಮಾಡಿಲ್ಲ ಅಂತಂದ್ರೂ ಕೂಡ ಒಂದು ಒಳ್ಳೆ ಸನ್ಸ್ಕ್ರೀನ್ ನಿಮ್ಮ ಸ್ಕಿನ್ ನ ತುಂಬಾನೇ ಚೇಂಜಸ್ ಮಾಡುತ್ತೆ. ಐ ಫೀಲ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಆಲ್ಸೋ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಅಂಡ್ ನಿಮ್ಗೆ ಯಾವ್ದೇ ರೀತಿ ಕ್ವಶನ್ ಇರ್ಬೋದು ನನ್ನ ಬಗ್ಗೆ, ಎಕ್ಸೆಪ್ಟ್ ನನ್ನ ಹಸ್ಬೆಂಡ್ ಬಗ್ಗೆ ಬಿಟ್ಟು. ನಿಮ್ಗೆ ಏನೇ ಕ್ವಶನ್ ಇದ್ರೂ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಮುಂಬರುವ ವಿಡಿಯೋಸ್ ಅಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಎಲ್ಲಾ ಕ್ವಶನ್ಸಿಗೂ ಆನ್ಸರ್ ಮಾಡ್ತೀನಿ. ಓಕೆನಾ. ಮತ್ತೆ ಸಿಗ್ತೀನಿ. Bye. Thank you for watching my videos, guys.